ನಮಸ್ತೆ. ಇನ್ನು ನಮ್ಮ ಅಸೋಸಿಯೇಟ್ ಎಡಿಟರ್ ರಾಜಕೀಯ ವಿಶ್ಲೇಷಕರು ಪ್ರಶಾಂತ್ ನಾಥ್ ಜೊತೆಗಿದ್ದಾರೆ. ನಾನು ನಿಮ್ಮಿಂದಲೇ ಶುರು ಮಾಡ್ತೀನಿ. ಜೋ ಉಚಿತ್ ಸಮಜೋ ವೋ ಕರೋ, ಈ ಡೈರೆಕ್ಷನ್ನು ಕೇಂದ್ರ ಸರ್ಕಾರದಿಂದ ಬಂತು ಅಂತಂದರೆ ಅದು ಸೇನಾಪಡೆಗಳಿಗೆ ಕೊಟ್ಟಿರುವಂಥ ಸ್ವಾತಂತ್ರ್ಯ ಅಂತ ಭಾವಿಸಬೇಕು ಅಥವಾ ಪ್ರಧಾನಿಯವರ ಅಸಹಾಯಕತೆ ಅಂತ ಭಾವಿಸಬೇಕು? ನೋಡಿ, ಜನರಲ್ ಮುಕುಂದ್ ನರವಣೆ 2019ರಿಂದ 22ರವರೆಗೆ ಸೇನೆಯ ಮುಖ್ಯಸ್ಥರಾಗಿದ್ದರು. 20ರ ಸಂದರ್ಭದಲ್ಲಿ ಒಟ್ಟು 7 ಕಡೆ, ಅಂದರೆ ಈಸ್ಟರ್ನ್ ಲಡಾಖ್ನ ಭಾಗದಲ್ಲಿ, ಅದು ಡ್ಯಾಮ್ಚೋಕ್ ಡೆಪ್ಸಾಂಗ್ನಿಂದ ಹಿಡಿದು ಪೆಂಗಾಂಗ್ ಲೇಕ್ನ ಸುತ್ತಮುತ್ತಲಿನ ಒಟ್ಟಾರೆ 5 ಕಡೆ 7 ಕಡೆ ಆ ರೀತಿಯಾಗಿರ್ತಕ್ಕಂಥ ಟ್ರಾನ್ಸ್ಮಿಷನ್ಸ್ ಆಗಿತ್ತು. ಜನರಲ್ ಮುಕುಂದ್ ನರವಣೆ ತಮ್ಮ ಒಂದು ಪುಸ್ತಕದಲ್ಲಿ ಬರಿತಾ ಇದ್ದಾರೆ, ನೋಡಿ, ಯಾವುದೇ ಆಪ್ರೇಷನಲ್ ಡೀಟೇಲ್ಸ್ ಏನಿದೆ ಅದಕ್ಕೆ ರಕ್ಷಣಾ ಇಲಾಖೆಯ ಅನುಮತಿ ಬೇಕಾಗುತ್ತೆ. ಬಟ್ ಅದನ್ನು ಸ್ವಲ್ಪ ನಾವು ಅತಾಂತ್ರಿಕದಿಂದ ಪಕ್ಕದಲ್ಲಿಡೋಣ. ಸದನದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಇದನ್ನು ಸರ್ಕಾರ ಹೇಳ್ತಾ ಇದೆ. ಬಟ್ ಈಗ ರಾಹುಲ್ ಗಾಂಧಿಯವರ ಪುಸ್ತಕವನ್ನೇ ಹೊರಗೆ ತಂದಿರತಕ್ಕಂಥ ಸಂದರ್ಭದಲ್ಲಿ, ಕ್ಯಾರ್ವಾನ್ ಮ್ಯಾಗ್ಝಿನ್ ಕೂಡ ಪುಸ್ತಕವನ್ನು ಹೊರಗೆ ತಂದಿದೆ, PTI ನರವಣೆ ಅವರ ಪುಸ್ತಕವನ್ನು ಉಲ್ಲೇಖಿಸಿ ವರದಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪಬ್ಲಿಕ್ ಡೊಮೇನ್ನಲ್ಲಿ ಏನು ನರವಣೆ ಬರೆದಿದ್ದಾರೆ ಅಂತಕ್ಕಂಥದ್ದಿದೆ. ಅಂದರೆ ರೆಜಿಂಗ್ಲಾದಲ್ಲಿ ಚೈನೀಸ್ ಟ್ಯಾಂಕರ್ಸ್ಗಳು ಬರ್ತಾ ಇವೆ ಅಂತಕ್ಕಂಥದ್ದನ್ನು, ಅದರ ಜೊತೆಗೆ ಒಂದಿಷ್ಟು ಇನ್ಫ್ಯಾಂಟ್ರಿ ಟ್ರೂಪ್ಸ್ಗಳು ಕೂಡ ಬರ್ತಾ ಇವೆ ಅನ್ನೋದನ್ನು ನಾನು ರಾಜನಾಥ್ ಸಿಂಗ್ ಅವರಿಗೆ, ಅಜಿತ್ ದೋವಲ್ ಅವರಿಗೆ, ಜೈಶಂಕರ್ ಅವರಿಗೆ, ರಕ್ಷಣಾ ಇಲಾಖೆಯ ಕಾರ್ಯದರ್ಶಿಗಳಿಗೆ ಗಮನಕ್ಕೆ ತಂದೆ. 8:15ಕ್ಕೆ ರಾತ್ರಿ 2 ಗಂಟೆ 15 ನಿಮಿಷಗಳ ನಂತರ ರಾಜನಾಥ್ ಸಿಂಗ್ ಅವರು ನನಗೆ ವಾಪಸ್ ಫೋನ್ ಮಾಡಿ ಹೇಳಿದರು, ರಾತ್ರಿ 10:30ಕ್ಕೆ, ಪ್ರಧಾನಮಂತ್ರಿಗಳ ಜೊತೆ ನಾನು ಮಾತಾಡಿದ್ದೀನಿ, ಈ ಸಂದರ್ಭದಲ್ಲಿ ಯಾವುದು ಉಚಿತ ಕಾರ್ಯವಾಹಿ, ಅಂದರೆ ಯಾವುದು ಸೂಕ್ತ ಅಂತ ಅನಿಸುತ್ತೋ ಆ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಅವ್ರು ಹೇಳಿದರು. ಈಗ ನನಗೆ ಒಂದು ರೀತಿಯ ಲೇಮ್ಯಾನ್ ಇಂಟರ್ಪ್ರಿಟೇಷನ್ ಅಂದ್ಕೊಳ್ಳಿ, ನನಗನ್ಸಿರ್ತಕ್ಕಂಥ ಇಂಟರ್ಪ್ರಿಟೇಷನ್ ಆಗಿದ್ದ ಸಂದರ್ಭದಲ್ಲಿ, ಈಗ ಪ್ರಧಾನಮಂತ್ರಿ ಯಾರೇ ಪ್ರಧಾನಮಂತ್ರಿ ಆಗಿರಲಿ, ಅವರಿಲ್ಲ ನೀವು ಫೈರ್ ಮಾಡಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇತ್ತಾ? ಆಪ್ರೇಷನಲ್ ಡಿಟೇಲ್, ಈಗ ನಾರ್ದರ್ನ್ ಕಮಾಂಡ್ನ ಜೋಶಿ ಆವಾಗ ಏನು ನಾರ್ದರ್ನ್ ಕಮಾಂಡ್ನ ಮುಖ್ಯಸ್ಥರಾಗಿದ್ದರು, ಅವರೊಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಅವ್ರು ಹೂ ಡೇರ್ಸ್ ವಿನ್ಸ್ ಎ ಸೋಲ್ಜರ್ಸ್ ಮೆಮೈರ್ ಅನ್ನೋ ಪುಸ್ತಕ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, On 15 June, the Galwan incident happened. After due planning and preparation, we launched the quid pro quo operations in the area of R2 complex, that is Rajingla and Rechinla, on the Kailash ranges, on the north and south bank of Pangong Tso, and even further north in the area of Kyula and Anela passes. We completely took the PLA, the Chinese army-anna, by surprise, brought them back to the negotiation table and forced them to beat a hasty retreat. ದಿಸ್ ವಾಸ್ ಆಪರೇಷನ್ ಸ್ನೋ ಲಿಯೋಪಾರ್ಡ್. ಅವ್ರು ಬರೆದಿದ್ದು. ಜನರಲ್ ನರವಣೆ ಏನು ಬರೀತಾರೆ, ನನಗೆ YK ಜೋಶಿ ಕಾಲ್ ಮಾಡಿದರು, ನಾರ್ದರ್ನ್ ಕಮಾಂಡ್ನ ಮುಖ್ಯಸ್ಥರು, ಈ ರೀತಿ ಟ್ರೂಪ್ಸ್ ಬರ್ತಾ ಇವೆ ಅಂತ. ಈಗ ಜನರಲ್ ನರವಣೆಗೆ ರಾಜನಾಥ್ ಸಿಂಗ್ ಏನು ಹೇಳಿದರು ಅದನ್ನು ಹೆಂಗೆ ಇಂಟರ್ಪ್ರಿಟ್ ಮಾಡಬೇಕು ಅಂತಕ್ಕಂಥ ನನಗನ್ಸುತ್ತೆ, ನಾವು ಇಂಟರ್ಪ್ರಿಟ್ ಮಾಡೋಕ್ಕಿಂತ ಸೇನಾ ಅಧಿಕಾರಿಗಳು ಹೇಗೆ ಇಂಟರ್ಪ್ರಿಟ್ ಮಾಡ್ತಾರೆ ಅಂತಕ್ಕಂಥದ್ದು ಮೊದಲನೇ ಭಾಗ. ಹಾಗಿದ್ದ ಸಂದರ್ಭದಲ್ಲಿ ಜೋ ಬಗ್ಗೆ ಏನು ಹೇಳ್ತಾರೆ, ಜೋಶಿ ಅವರನ್ನು ಅವರು ಜನರಲ್ ನರವಣೆ ತಮ್ಮ ಪುಸ್ತಕದಲ್ಲಿ ಜೋ ಅಂತ ಉಲ್ಲೇಖಿಸಿದ್ದಾರೆ. ಅವ್ರು ಹೇಳೋದು ಸರಿನಾ, ಇವ್ರು ಹೇಳೋದು ಸರಿನಾ, ಅದನ್ನು ಇಂಟರ್ಪ್ರಿಟ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆ. ನನಗನ್ಸುತ್ತೆ, ಈಗ ನೋಡಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ, ನಾವು ಉತ್ತರ ಕೊಡ್ತಾ ಇಲ್ಲ, ಅದು ಸರ್ಕಾರ ಸದನದಲ್ಲಿ ಏನೊಂದು ವಾದ ಮಾಡ್ತಾ ಇದೆ, ಅದು ಒಂದು ಭಾಗ. ಬಟ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆಗ ಏನು ನಡೀತು ಅಂತಕ್ಕಂಥದ್ದು. ಈಗ ಜನರಲ್ ಮುಕುಂದ್ ನರವಣೆ ಅದು ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಅದನ್ನು ಡಿಕ್ಲಾಸಿಫೈ ಈಗ ಅಂತ ಅನ್ಕೋಣ. ಹಾಗಿರುವ ಸಂದರ್ಭದಲ್ಲಿ ಇದನ್ನು ಇಂಟರ್ಪ್ರಿಟ್ ಹೇಗೆ ಮಾಡಬೇಕು? ರಾಹುಲ್ ಗಾಂಧಿ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ, 56 ಇಂಚ್ಗೆ ಛಾತಿವಾಲ ಪ್ರಧಾನಮಂತ್ರಿಯನ್ನು ನಾವು ಆರಿಸ್ತಂದ್ವಿ, ಅವ್ರು ಚೈನಾದ ಮೇಲೆ ಡಿಸಿಸಿವ್ ಆ್ಯಕ್ಷನ್ ತೆಗೆದುಕೊಳ್ಳಿಲ್ಲ ಅನ್ನೋದು ರಾಹುಲ್ ಗಾಂಧಿಯವರ ಆರೋಪ. ನನಗಿರ್ತಕ್ಕಂಥ ಪ್ರಶ್ನೆ, ಪೊಲಿಟಿಕಲ್ ಲೀಡರ್ಶಿಪ್ ದಿಲ್ಲಿಯಲ್ಲಿ ಕುಳಿತುಕೊಂಡು ಅವ್ರ ಟ್ಯಾಂಕ್ಗಳು ಬರ್ತಾ ಇವೆ, ನೀವು ಫೈರ್ ಮಾಡಿ ಅಂತಕ್ಕಂಥದ್ದನ್ನು ಹೇಳಬೇಕಿತ್ತ, ಅಥವಾ ಅಲ್ಲಿ ಏನಾಯಿತು ಅಂತಕ್ಕಂಥದ್ದು ಮುಖ್ಯ, ನಂತರದ ದಿನಗಳಲ್ಲಿ ಅಲ್ಲಿ ಏನಾಯಿತು ಅಂತಕ್ಕಂಥದ್ದು, ಅದರ ಆಧಾರದ ಮೇಲೆ ಇದರ ಇಂಟರ್ಪ್ರಿಟೇಷನ್ ಮಾಡಬೇಕಾಗತ್ತೆ ಅಂತ ನನಗನ್ಸುತ್ತೆ. ನಾನು ದಿನೇಶ್ ಮುದ್ರಿ ಅವರನ್ನು ಕೇಳಬೇಕು. ಸರ್, ಜೋ ಉಚಿತ್ ಸಮಜೋ ವೋ ಕರೋ, ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆಯಾಗಿತ್ತು ಅಂತ, ಇದನ್ನು ಯಾವ ರೀತಿ ನಾವು ಭಾವಿಸಬೇಕು? ಅಸಹಾಯಕತೆ ಅಂತ ಭಾವಿಸಬೇಕು ಅಂತ ಕಾಂಗ್ರೆಸ್ ಹೇಳುತ್ತೆ, ಇಲ್ಲ ಸ್ವಾತಂತ್ರ್ಯ ಕೊಟ್ಟರು ಅಂತ BJP ಹೇಳುತ್ತೆ. ಹೆಂಗೆ ಭಾವಿಸ್ಬೇಕು ಇದನ್ನು? ಈಗ ಇನ್ ದಿ ಆರ್ಮಿ ಒಂದು ಓಲ್ಡ್ ಸೇಯಿಂಗ್ ಇದೆ, ಇನ್ ದಿ ಅಬ್ಸೆನ್ಸ್ ಆಫ್ ಆರ್ಡರ್ಸ್
ಅಸ್ಯೂಮ್ ವಾಟ್ ದೇ ಆಟ್ ಟು ಬಿ ಅಂತ ಹೇಳ್ತಾರೆ. ಇನ್ ದಿ ಅಬ್ಸೆನ್ಸ್ ಆಫ್ ಆರ್ಡರ್ಸ್ ಅಸ್ಯೂಮ್ ವಾಟ್ ದೇ ಆಟ್ ಟು ಬಿ. ಯಾಕೆಂತಂದರೆ ಟ್ಯಾಕ್ಟಿಕಲ್ ಬ್ಯಾಟಲ್ ಏರಿಯಾ ಅಂತಂದರೆ ಅಲ್ಲೇನು ನಾವು ಹೇಳ್ತೀವಲ್ಲ, ಅಲ್ಲಿ ಗಲ್ವಾನ್ ವ್ಯಾಲಿನಲ್ಲಿ ಈಗ R2 ಕಾಂಪ್ಲೆಕ್ಸ್ ಅಂತ ಅವರೇನು ಇದನ್ನು ರೆಫರ್ ಮಾಡಿದರು, ಅಲ್ಲಿ ರಜಾಂಗ್ಲಾ, ರಚಿನ್ಲಾ ಅಂಥೇಳಿ ಒಂದು ರಿಜ್ ಇದೆ, ಮಗರ್ ಹಿಲ್ ಇದೆ, ಆಮೇಲೆ ಗುರುಂಗ್ ಹುಲ್ ಇದೆ, ಅವೆಲ್ಲ ಒಂದು ರಿಜ್ ಲೈನ್. ಅದು ಆ ರಿಜ್ ಲೈನಲ್ಲಿ ಮುಂದೆ ಅದು ದಟ್ ವಾಸ್ ಓವರ್ ಲುಕಿಂಗ್. ಅಂದರೆ ಆಗಸ್ಟಲ್ಲಿ ನಾವೇನು ಅದನ್ನ ಆಕ್ಯುಪೈ ಮಾಡಿದ್ವಿ, ಅಂದರೆ ರಜಾಂಗ್ಲಾ ಪೋಸ್ಟ್ 1962 ಆಪರೇಷನ್ ಆದಮೇಲೆ ಅದು ಆಕ್ಯುಪೈ ಮಾಡಲಿಲ್ಲ. ಈಗ ನಾವು ಕ್ವಿಡ್ ಪ್ರೋಕೋ ಅಂದರೆ ನಾವು ಆನ್ ಅವರ್ ಓನ್ ಹೋಗಿ ಅದನ್ನೇನು ಆಕ್ಯುಪೈ ಮಾಡಿದ್ವಿ, ಇಟ್ ವಾಸ್ ಓವರ್ ಲುಕಿಂಗ್ ದಿ ಚೈನೀಸ್ ಗ್ಯಾರಿಸನ್, ಮೋಡೋ ಗ್ಯಾರಿಸನ್ನ ಓವರ್ ಲುಕ್ ಮಾಡ್ತಾ ಇದ್ರು. ಅವ್ರೇನು ಮಾಡಿದ್ರು ಅಂತಂದರೆ ಅದನ್ನು ನಮ್ಮನ್ನು ಡಿಸ್ಟೆಬಿಲೈಸ್ ಮಾಡೋಕ್ಕೆ ಅವರು ಟ್ಯಾಂಕ್ಸು ಒಂದು 4 ಟ್ಯಾಂಕ್ಸು ಸಪೋರ್ಟೆಡ್ ಬೈ ಇನ್ಫೆಂಟ್ರಿ. ಬೇಸಿಕಲಿ ನಾವು ಹೆಂಗೆ ಫೈಟ್ ಮಾಡ್ತೀವಿ ಅಂತಂದರೆ ಜನರಲಿ ಇನ್ ದೀಸ್ ಏರಿಯಾಸ್ ಇನ್ಫೆಂಟ್ರಿ ಸಪೋರ್ಟೆಡ್ ಬೈ ಆರ್ಮರ್ ಅಂತ ಹೇಳ್ತೀವಿ. ಅದನ್ನು ಸ್ವಲ್ಪ ಶೋ ಆಫ್ ಸ್ಟ್ರೆಂತ್ ಮಾಡಿದಾಗ ಅವಾಗೇನಾಯಿತು ಅಂತಂದ್ರೆ ನಮ್ಮದು ಈಗ ಟ್ಯಾಕ್ಟಿಕಲ್ ಬ್ಯಾಟಲ್ ಏರಿಯಾ ಕಮಾಂಡರ್ ಅವರು ಅದನ್ನು ತೊಗೋಬೋದು. ಇನ್ ನಾರ್ಮಲ್ ಕೋರ್ಸ್ ಆಫ್ ಆ್ಯಕ್ಷನ್ ಕಮಾಂಡರ್ ಆನ್ ಗ್ರೌಂಡ್ ಹಿ ಟೇಕ್ಸ್ ದಿ ಆ್ಯಕ್ಷನ್. ಬಟ್ ಈ ಸಿಚುವೇಷನ್ನಲ್ಲಿ ಯಾಕೆ ನರವಾನೆ ಅವರು ವಾಪಸ್ ರಕ್ಷಾ ಮಂತ್ರಿ ಮತ್ತು ಪ್ರಧಾನಮಂತ್ರಿಗೆ ಹೋಗಬೇಕಾಯಿತು ಅಂತಂದರೆ ದರ್ ಇಸ್ ಹಿಸ್ಟ್ರಿ ಟು ದಿಸ್. 1993, 1996, 2005, 2013 ಏನು ನಮ್ಮದು ಪ್ಯಾಕ್ಟ್ಸ್ ಆಗಿದೆ, ಅಲ್ಲಿ ಯಾವುದು ವಿದಿನ್ 2 kilometers ಆಫ್ LAC ಆನ್ ಈದರ್ ಸೈಡ್ ಆರ್ಮ್ಸ್ ನಾವು ತೊಗೊಂಡು ಹೋದ್ರೂ ಅದನ್ನು ಯೂಸ್ ಮಾಡೋ ಹಾಗಿಲ್ಲ. There is no embargo on taking arms, but there is an embargo on use of arms. Firing. There is no ತೆಗೆದುಕೊಂಡು ಹೋಗಬಹುದು, ಬಳಸೋಗಿಲ್ಲ. ಹಾಗಿದ್ದಾಗ ಆ ಒಂದು ಕಾರಣಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಆರ್ಡರ್ ಯಾಕೆ ತಗೋಬೇಕಾಯ್ತು ಅಂದರೆ ಅಲ್ಲಿವರೆಗೂ ನಾವು ಫೈರಿಂಗ್ ಮಾಡಿರಲಿಲ್ಲ ಅಲ್ಲಿ. ಸೊ ದಟ್ ಈಸ್ ದ ರೀಸನ್ ವೈ ಹಿ ಹ್ಯಾಡ್ ಟು. ಆ್ಯಂಡ್ ಸೆಕೆಂಡ್ಲಿ ಅವರು ಈಗ ಪ್ರಧಾನಮಂತ್ರಿ ಡೆನ್ನಿಯಲ್ಲಿ ಕೂತ್ಕೊಂಡು ಅಲ್ಲಿ ಬ್ಯಾಟಲ್ ಏರಿಯಾನಲ್ಲಿ ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಹಿ ವೋಂಟ್ ನೋ ವಾಟ್ ವಿಲ್ ಹಿ ಸೇ. ಅವರು ಅಲ್ಲಿ ಒಂದು ಡಿವಿಷನ್ ಇಲ್ಲಿ ಮೂವ್ ಮಾಡು, ಒಂದು ಬ್ರಿಗೇಡ್ ಇಲ್ಲಿ ಮೂವ್ ಮಾಡು, ಟ್ಯಾಂಕ್ಸ್ ಇಲ್ಲಿ ಪೊಸಿಷನ್ ಮಾಡು ಅಂತ ಹೇಳೋಕ್ಕಾಗಲ್ಲ. ಆಲ್ ದಟ್ ಹಿ ವಿಲ್ ಟೆಲ್ ಇಸ್ ಜೋ ಉಚಿತ್ ಸಮझे ಓ ಕರೋ ಅಂತಂದರೆ ಯಾರು ಟ್ಯಾಕ್ಟಿಕಲ್ ಬ್ಯಾಟಲ್ ಏರಿಯಾ ಕಮಾಂಡರ್ ಅಲ್ಲಿ ಇದ್ದಾರೆ, ಮೇ ಬಿ ಎ ಬಟಾಲಿಯನ್ ಕಮಾಂಡರ್, ಬ್ರಿಗೇಡ್ ಕಮಾಂಡರ್ ಆರ್ ಡಿವಿಷನಲ್ ಕಮಾಂಡರ್, ಅವರು ಒಂದು ಇದು ಇರುತ್ತೆ. ಆ ಡಿವಿಷನಲ್ ಕಮಾಂಡರ್ ಅಂದರೆ ಹಿ ಈಸ್ ಅ ಮ್ಯಾನ್ ಆಫ್ ಅಬೌಟ್ 10,000-12,000 ಇನ್ಫೆಂಟ್ರಿ ಸೋಲ್ಜರ್ಸ್ ಏನು ಕಮಾಂಡರ್ ಇರ್ತಾರೆ, ಅವ್ರಿಗೆ ಒಂದು ಐಡಿಯಾ ಇರುತ್ತೆ ಅಲ್ಲಿ ಟರೇನ್ ಹೇಗಿದೆ, ಬಿಲ್ಡಪ್ ಹೇಗಿದೆ, ನಮ್ಮ ಹತ್ರ ಏನಿದೆ, ಹೌ ಡಸ್ ಹಿ ಅಪ್ರಿಷಿಯೇಟ್ ದಿ ಬ್ಯಾಟಲ್, ಅದೊಂದು ಅವ್ರಿಗೆ ಗೊತ್ತಿರುತ್ತೆ. ಸೊ ಅವರು ಹೆಂಗೆ ಆ್ಯಕ್ಷನ್ ತಗೊಳ್ತಾರೆ ಅದು ಪ್ರಧಾನಮಂತ್ರಿ ಇಲ್ಲಿ ಕೂತ್ಕೊಂಡು ಡೆಲ್ಲಿನಲ್ಲಿ ವಿಜುವಲೈಸ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆ್ಯಂಡ್ ವಿ ಆರ್ ಟಾಕಿಂಗ್ ಅಬೌಟ್ ಹೈಟ್ಸ್ ಆಫ್ 6,000 meters ಆ್ಯಂಡ್ ಅಬೌವ್ 6,000 meters, ವಿಚ್ ಇಸ್ ಅಬೌಟ್ 18,000 feet. ನಾವು ಆ ಟರೇನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಐ ಥಿಂಕ್ ದಟ್ ಈಸ್ ದಿ ಓನ್ಲಿ. ಈಗ ಓಪನಿಂಗ್ ಕಮೆಂಟ್ಸಲ್ಲಿ ಹೇಳಬೇಕು ಅಂತಂದರೆ ಜೋ ಉಚಿತ್ ಸಮझो ಅಂತಂದರೆ ದಟ್ ಈಸ್ ಫ್ರೀಡಮ್ ಆಫ್ ಆ್ಯಕ್ಷನ್ ಗಿವನ್ ಟು ದಿ ಲೋಕಲ್ ಕಮಾಂಡರ್ಸ್ ಅಂತ ನಮ್ಮ ಇಂಟರ್ಪ್ರಿಟೇಷನ್ ಆಗುತ್ತೆ. ಯಾಕಂದರೆ ಹ್ಯಾಡ್ ಇಟ್ ಬಿನ್ ಎನಿಥಿಂಗ್ ಎಲ್ಸ್, ಫ್ರೀ ಹ್ಯಾಂಡ್ ಇದು, ಫ್ರೀ ಹ್ಯಾಂಡ್ ಕೊಟ್ಟರು. ಕರೆಕ್ಟ್. ಯಾಕೆ ಫ್ರೀ ಹ್ಯಾಂಡ್ ಟು ದ ಟ್ರೂಪ್ಸ್. ಯಾಕಂದರೆ ಸೆಕೆಂಡ್ಲಿ ದಿಸ್ ಹ್ಯಾಸ್ ಟು ಬಿ ಸೀನ್ ಇನ್ ದಿ ಬ್ಯಾಕ್ ಡ್ರಾಪ್ ಆಫ್ ಇದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ. ಈಗ ನಮ್ಮ ಪಾಕಿಸ್ತಾನದಲ್ಲಿ 2016 ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, 2019 ನಾವು ಉರಿ ಸ್ಟ್ರೈಕ್ಸು ಅವೆಲ್ಲ ಮಾಡಿದ್ವಿ. ಆಮೇಲೆ 2025 ಆಪರೇಷನ್ ಸಿಂಧೂರ್ ಆಯಿತು. ಬಿಲ್ಡಪ್ ಅಲಾಂಗ್ ದಿ LC. ಈಗ ನಾವು ರಕ್ಷಾ ಮಂತ್ರಿ ಹಿಂದ್ಗಡೆ ಅಂತನೇವ್ರು ಇದ್ದಾಗ ಹೇಳಿದರು, ನಾವು ಪರ್ಪಸ್ಲಿ ವಿ ಡೋಂಟ್ ಬಿಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಅಲಾಂಗ್ ದಿ LAC, ಯಾಕೆ ಅಂತಂದರೆ ಇಟ್ ಹೆಲ್ಪ್ಸ್ ದ ಚೈನೀಸ್ ಅಂತ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅವ್ರು ಹೇಳಿದರು. ಈಗೇನಾಗಿದೆ, ಪೋಸ್ಟ್ 2014, 2015, 2016, 2017 ಯಾವಾಗ ಈ ಸ್ಕಿರ್ಮಿಶಸ್ಸು ಸ್ಟ್ಯಾಂಡ್ ಆಫ್ಸ್ ಆಗಕ್ಕೆ ಶುರು ಆದವು, ಆವಾಗಿಂದ ನಾವು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಾಗಲಿ, ಶೆಲ್ಟರ್ಸ್ ಆಗಲಿ, ರೋಡ್ ಇದಾಗಲಿ, ಬ್ರಿಡ್ಜಸ್ ಆಗಲಿ, ಅವನ್ನೆಲ್ಲ ನಾವು ಬಿಲ್ಡ್ ಮಾಡ್ತಾ ಬಂದಿದ್ವಿ. ದಿಸ್ ಹ್ಯಾಸ್ ಇರ್ಕ್ ದಿ ಚೈನೀಸ್. ಇದು ಒಂದು ಪೇನ್ ಪಾಯಿಂಟ್ ಇದು ಅವ್ರು ಯಾರಿಗೆ ಚೈನೀಸ್ಗೆ. ಇದೆಲ್ಲ ನಾವು ಏನು ಲೆಟ್ಸ್ ಸೇ ಫ್ರಮ್ ದುಬ್ರುಕ್ ಟು DBO ದೌಲತ್ ಬೇಗ್ ಓಲ್ಡಿ ಅಂತ ಏನು ಹೇಳ್ತೀವಿ ನಾವು, ಆಲ್ಮೋಸ್ಟ್ ಅಬೌಟ್ 250 odd kilometers ಆ ಒಂದು ರೋಡ್ ಏನಿದೆ ಅಲಾಂಗ್ ದಿ ಶೆಲಾಕ್ ರಿವರ್, ಅದನ್ನು ನಾವು ಬಿಲ್ಡ್ ಮಾಡಿ ಸುಧಾರಣೆ ಅಂದರೆ ನಮ್ದು ಡಿಪ್ಲಾಯ್ಮೆಂಟ್ ಇನ್ನೂ ಜಾಸ್ತಿ, ಇನ್ನೂ ಫಾಸ್ಟರ್ ಆಗ್ತಾ ಇದೆ. ಅಂದರೆ ಮೆನ್ ಆ್ಯಂಡ್ ಮಟೀರಿಯಲ್ ಮೂವ್ಮೆಂಟ್ ಇನ್ನೂ ಫಾಸ್ಟ್ ಆಗುತ್ತೆ ಅಂತ ನಾವು ಅದು ಯಾರೂ ಮಾಡಿರಲಿಲ್ಲ ಮೊದಲು. 2008 ಇದೊಂದು ಡಿಸಿಷನ್ ತಗೊಂಡಿತ್ತು ಕಾಂಗ್ರೆಸ್ ಗೌರ್ಮೆಂಟ್. ಬಟ್ ಅದಾದಮೇಲೆ ಏನಾಗಿತ್ತು ಅಂತಂದರೆ ಆ್ಯಕ್ಚುಲಿ ಆನ್ ಗ್ರೌಂಡ್ ಯಾವುದೂ ಇಂಥದ್ದು ಆಗಿರಲಿಲ್ಲ. ಸೊ ದಿಸ್ ಹಸ್ ಇಟ್ ದಿ ಚೈನೀಸ್. ಸೊ ದಟ್ ಇಸ್ ಹೌ ವೇರಿಯಸ್ ಸ್ಟ್ಯಾಂಡ್ ಆಫ್ಸ್ ಹ್ಯಾವ್ ಟೇಕನ್ ಪ್ಲೇಸ್. 2013 ಆಗಿರ್ಬೋದು, ಅವ್ರು ಹೇಳಿದ್ರು DB ಆಗಿತ್ತು, 14 ಆಗಿದೆ, 17 ಆಗಿದೆ ದೋಕ್ಲಮಲ್ಲಿ, 2020 ಗಲ್ವಾನ್ ಆಗಿತ್ತು. ಹೀಗೆ ಒಂದು 4-5 ಸ್ಕಿಡ್. ಸೊ ದೀಸ್ ಆರ್ ಮೈ ಓಪನಿಂಗ್ ಕಮೆಂಟ್ಸ್. ಐ ಥಿಂಕ್ ಎಸ್ ಜೋಶಿ ಸರ್, ತಾವು ಯಾವ ರೀತಿ ನೋಡ್ತೀರಿ ಇದನ್ನ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.